ಮಾ ಹಾ ಏನ್ ಮಾಡ್ತಾ ಇದೀಯಾ? ಇವತ್ತೇನು ಅಡುಗೆ? ಈಗಳಮ್ಮ ಅಳಸಿನ ಬೀಜ ಬಜ್ಜಿ ಮಾಡೋಣ ಅಂತ ಅಳಸಿನ ಬೀಜ ಹುರ್ಕೊಂತಿದ್ದೀನಿ. ಹಲಸಿನ ಬೀಜದ ಬಜ್ಜಿ. ಅಳಸಿನ ಬೀಜದ ಬಜ್ಜಿ ಅವಾಗೆಲ್ಲ ಹುರಿದು ತಿಂಬಾರಮ್ಮ, ಬೀಜ ಅಧ್ವಾನ ಮಾಡ್ತಿರ್ಲಿಲ್ಲ. ಬಸ್ಸಾರ್ಗೆ ಹಾಕಾರು, ಸೊಪ್ಪಿನ ಬಸ್ಸಾರ್ಗೆ ಬಜ್ಜಿ ಮಾಡಾರು, ಹುಳಿ ಸಾರು ಮಾಡಿ ಹುಳಿ ಸಾರ್ಗೆ ಹಾಕಾರು. ಒಂದ್ ಬೀಜ ಅಧ್ವಾನ ಮಾಡ್ತಿರ್ಲಿಲ್ಲ. ಈಗ ನಾವೇನ್ ಮಾಡ್ತೀವಿ, ತಿಂಬದೇ ಇಲ್ಲ ನಾವು. ಅದಕ್ಕೆ ಬಜ್ಜಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾವಂತೂ ಎಲ್ಲಾನ ಸಿಕ್ಕಿರ್ ಸಾಕು, ಕೆಂಡ ಹಾಕ್ಬಿಟ್ಟು ಸುಟ್ಕೊಂಡು ತಿಂತಿದ್ವಿ. ಬೈಲಾಗೆ ಈ ಹಳಸಿನ ಹಣ್ಣು ಎಲ್ಲಾನ ದನ ಮೇಕೆ ಹೊಡ್ಕೊಂಡು ಹೋಗ್ತಾಗ ಹಳಸಿನ ಹಣ್ಣು ಸಿಕ್ಬಿಟ್ರೆ ತಿಂದು ಬಿಟ್ಟು ಹಳಸಿನ ಬೀಜ ಇರವಲ್ಲ ಅವನ್ನ ಈ ಹಾಕ್ಬಿಡೋದು, ಬೆಂಕಿ ಹಾಕಿ ಸುಟ್ಕೊಂಡ್ಬಿಟ್ಟು ಸುಟ್ಕೊಂಡು ತಿನ್ನೋದು. ಅವನು ಬಿಡ್ತಿರ್ಲಿಲ್ಲ ನೀವು. ಚೆನ್ನಾಗಿರೋದು ತಿನ್ನಕ್ಕೆ. ಇಲ್ಲಾಂದ್ರೆ ಮನೆಗೆ ಹಳಸಿನ ಹಣ್ಣು ಕೊಯ್ದ್ರೆ ಒಲೆಯಕ್ಕೆ ಹಾಕೋದು, ತಿಂಬೋದು. ಒಲೆಯಕ್ಕೆ ಹಾಕಿರು ಹಂಗೆ ಹಾಕ್ಬಿಡುದು. ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಬೇಕು, ಸ್ವಲ್ಪ ಬಿರುಕು ಬಿಡಂಗೆ ಜಜ್ಜಿಬಿಟ್ಟು ಸುಡ್ಬೇಕು. ಇಲ್ಲ ಹಂಗೆ ಹಾಕಿದೀವಿ ಅಂದ್ರೆ ಬಡ್ ಅಂತವೆ. ಹಂಗೆ ಹಾಕಂಗಿಲ್ಲ ಅವನು. ಅದಕ್ಕೆ ಒಂದು ಸ್ವಲ್ಪ ಒಡಕ್ ಮಾಡಿ ಹಾಕ್ಬೇಕಿತ್ತು ಒಲೆಯಕ್ಕೆ. ಕಾಮ್ಗಿರವು ಸುಟ್ಕೊಂಡು ತಿಂತಿದ್ವಿ ನಾವು. ಅದಕ್ಕೆ ಇನ್ನೇನು ತಗೋಬೇಕು? ಏನಿಲ್ಲಮ್ಮ, ಖಾರ ಸಾಂಬಾರ, ಕಾಯಿ, ಈಗ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂತೀನಿ. ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟು ಖಾರ ಸಾಂಬಾರ ಹಾಕಿ ಇದ್ರ ಜೊತೆಗೆ ರುಬ್ಬಿ ಒಗ್ಗರಣೆ ಹಾಕೋದು. ಸಿಂಪಲ್ ಆಗೈತೆ. ಈಗ ಹಾಕ್ತೀನಿ. ಸರಿ. ಈಗಳಮ್ಮ ಹಾಗೆವೇ ತೆಗಿತೀನಿ. ಹೆಂಗ್ ಹುರ್ಕೋಬೇಕಾ? ಹಿಂಗೆ ಕೆಂಪು ಹುರ್ಕೋಬೇಕು. ಇವನ್ನ ಸುಲ್ಕೊಂಡು ತಿಂದ್ರು ತಿನ್ಬೋದು. ಹಂಗೆ ತಿನ್ಬೋದು. ಹಂಗೆ ತಿನ್ಬೋದು. ಈಗ ಸುಲ್ಕೊಂಡು ಸಿಪ್ಪೆ ಸುಲ್ಕೊಂಡು ತಿನ್ಬೋದು ಇವನ್ನ. ಈಗ ಸಿಪ್ಪೆ ಸುಲ್ದು ಇದನ್ನ ರುಬ್ಬೋದು ಬಜ್ಜಿನ. ಈಗಳಮ್ಮ ಹಳಸಿನ ಬೀಜ ಹುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಈರುಳ್ಳಿ ಸುಟ್ಟಿಟ್ಕೊಂಡಿದ್ದೀನಿ, ಕಾಯಿ ತುರಿದಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸಾಂಬಾರ್ ಪುಡಿ, ಖಾರದ ಪುಡಿ, ಜೀರಿಗೆ, ಎತ್ತುತ್ತೀನಿ. ಹಳಸಿನ ಬೀಜದ ಬಜ್ಜಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ. ಒಗ್ಗರಣೆ ಮಾಡ್ಕೋತೀಯಾ? ಒಗ್ಗರಣೆ ಮಾಡ್ಬೇಕದಕ್ಕೆ. ಈಗ ಕರಿಬೇವು, ಹಾಕ್ತೀನಿ. ಈಗಳಮ್ಮ ಉಪ್ಪು ಹಾಕ್ತೀನಿ. ಹಲಸಿನ ಬೀಜದ ಬಜ್ಜಿ ಇದು ಕಾಯ್ದು ಬಿಟ್ರೆ ಆಯ್ತು, ಚೆನ್ನಾಗಿರ್ತದೆ. ಈಗಳಮ್ಮ ಸಾರು ಆಗೈತೆ, ಇನ್ನು ಊಟ ಮಾಡೋದೆ. ಇಷ್ಟೇ, ಮಳಸ್ಕೊಂಡ್ಬಿಟ್ರೆ ಸಾಕು. ಹಾಕ್ಕೊಡ್ತೀನಿ ನಾನು. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಹಲಸಿನ ಬೀಜದ ಬಜ್ಜಿನ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಏನಾರು ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.